ಕೋಟೆ ಕದನ ಜೋರಾಗಿ ನಡೀತಾ ಇದೆ. ಎಲ್ಲಿಯವರೆಗೂ ಅಂತಂದ್ರೆ ಏಕವಚನದ ಪ್ರಯೋಗದವರೆಗೂ. ಏಕವಚನ ಅಷ್ಟೇ ಹೋಗ್ಲಿ, ವೈಯಕ್ತಿಕವಾಗಿರುವಂಥ ವಿಚಾರಗಳು ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಯಾಕೋ ಒಂದು ರೀತಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಇದು ಏನಾದರೂ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಾ ಅಂತ ಯಾಕೋ ಅನುಮಾನ ಕಾಣಿಸ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮೋದಿ ವರ್ಸಸ್ ಕಾಂಗ್ರೆಸ್ ಅಂತ ತಂದುಬಿಟ್ರೆ ಅದು ಸ್ವಲ್ಪ ಫೈಟ್ ಆಗುತ್ತೆ. ಅದು ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿ ಮೂಲಕವಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ಗೌಡ್ರು ಅಂತ ತರೋಕ್ಕೋಸ್ಕರ ಏನಾದರೂ ಡಿ ಕೆ ಶಿವಕುಮಾರ್ ಹೊಸ ಸ್ಟ್ರಾಟಜಿ ಏನಾದರೂ ಬಳಕೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯತೆಗಳಿದೆ. ಹಾಗಾಗಿ ಈ ವಿಚಾರ ಈಗ ಬಹಳ ಚರ್ಚೆಗೆ ರಾಜ್ಯದಲ್ಲಿ ಬರ್ತಾ ಇದೆ. ಅದು ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಕೋಟೆಯಲ್ಲಿ ದಳ ದುರಂಧುರರು ಕನಕಪುರದಲ್ಲಿ ತಂದೆ ಮಗ ಮೊಮ್ಮಗ ಅಬ್ಬರಿಸ್ತಾ ಇದ್ದಾರೆ. ಗೆಲುವೊಂದೇ ಬೇಕಾಗಿರೋದು. ಈಗ ಮೊಳಗಿತ ಭಯಮುಕ್ತ ಕನಕಪುರ ಕಹಳೆ. ಎರಡು ಕುಟುಂಬಗಳ ಮಧ್ಯೆ 5ನೆಯ ಸಮರ ಇದಾಗ್ತಾ ಇದೆ. ಜಿದ್ದಿಯ ಕಡೆ ಬಹಳ ವರ್ಷಗಳ ನಂತರ ದಳಪತಿಗಳಿಂದ ಕನಕಪುರ ಫೋಕಸ್ ಈಗ ಜಾಸ್ತಿ ಆಗ್ತಾ ಇದೆ. ಡಿ ಕೆ ಕೋಟೆಯಲ್ಲಿ ದಳ ದುರಂಧರರು ಈಗ ಫೈಟಿಗೆ ನಿಂತ್ಕೊಂಡಿದ್ದಾರೆ. ತಂದೆ ಮಗ ಮೊಮ್ಮಗ ಅಖಾಡಕ್ಕಿಳಿದಿದ್ದಾರೆ. ಭಯಮುಕ್ತ ಕನಕಪುರದ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಭಯದಿಂದಾಗಿ ಜನ ಓಟ್ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಭಯಪಡಿಸ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ನಾನಿಂಥ ಕೆಲಸ ಮಾಡಿಕೊಡ್ತೀನಿ, ನೀವೇನು ಮಾಡಿಕೊಡ್ತೀರಾ ನನಗೆ ಅಂತ ಹೇಳಿ. ಹಾಗಾಗಿ ಈಗ ಈ ಸಂಘರ್ಷ ಬಹಳ ಜೋರಾಗಿ ಮುಂದುವರಿತಾ ಇದೆ. ಈ ಕೋಟೆ ಕದನ ಏನಾಗುತ್ತೋ ಗೊತ್ತಿಲ್ಲ ನನಗೆ, ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಇವರಿಬ್ಬರ ಕುಟುಂಬದಲ್ಲಿ ಮಾತ್ರ ಈಗ 5ನೆಯ ತಲೆಮಾರಿನವರೆಗೂ ಸಂಘರ್ಷ ಬಂದು ತಲುಪ್ತಾ ಇದೆ. ಯಾವ ಮಟ್ಟದಲ್ಲಿ ಇರಬೇಕು ಈ ಸಂಘರ್ಷ ಅಂತ ಹೇಳಿ ಏನೇನು ಮಾತನಾಡಿದ್ದಾರೆ ನೋಡೋಣ. ಮೊದಲು ಯಾವ ಬಂದೇಕಾನೆ ಮಂತ್ರಿ ಅವರು ಡೈರೆಕ್ಟ್ ಆಗಿ ಅದನ್ನು ತಪ್ಪಿಸಿ ಕರ್ಕೊಂಡು ಹೋಗಿ ಪ್ರಬುದ್ಧವನ್ನ ಮಾಡಿದ್ರು. ನಾನು ನನ್ನ ಮಗಳ ಮನೆ ಇದ್ದೆ, ನನ್ನ ಹಳೆಯ ನಾನು ವಿದೇಶಕ್ಕೆ ಹೋಗ್ತೀನಿ, ಇಲ್ಲಿ ನಾನು ಇರೋದಿಲ್ಲ. ನನ್ನ ಹಳೆಯನಿಗೆ ಹೇಳಿದೆ, ಈ ಕೃಷ್ಣ ಡಿ ಕೆ ಶಿವಕುಮಾರ್ ಇವ್ರ ಸರ್ಕಾರ ಉಳಿಯಲ್ಲ, ಅದನ್ನ ಯೋಚನೆ ಮಾಡಪ್ಪ. ನೀನು ಬಡವರ ಬಗ್ಗೆ ನಿನ್ನ ಹೃದಯ ಮಿಡಿತಾ ಇದೆ, ಯೋಚನೆ ಮಾಡು. ಬೆಳಿಗ್ಗೆ ಬಂದು ನಾವು ಹೋಗೋದಿಲ್ಲ, ಎಷ್ಟು ನೋವಾದ್ರೂ ನಾವಿಲ್ಲೇ ಇರ್ತೀವಿ. ಪಾಪ ಏನೋ ಒಳ್ಳೆ ಸ್ನೇಹಿತ ಅಂತೆ. ಚಕ್ರವ್ಯೂಹದ ಅಭಿಮನ್ಯುನ ಕತೆ ಈ ನಿಖಿಲ್ ಕುಮಾರಸ್ವಾಮಿಗೆ ಮಾಡಿದ್ರಿ. ಒಂದ್ ಕಡೆ ಬಂದು ಕೈ ಎತ್ತಿದ್ರೆ, ಇನ್ನೊಂದ್ ಕಡೆ ಬಂದು ಹಿಂದ್ಗಡೆ ಬೆನ್ನಿಗೆ ಚೂರಿ ಇಟ್ರಿ. ಸಿದ್ದರಾಮಯ್ಯ ಅವ್ರು ಹೇಳಿಲ್ವೇ, ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ ನಾವೇ, ಕಾಂಗ್ರೆಸ್ನವರು ಸೋಲಿಸ್ದು ಅಂತ ಹೇಳಿ. ನೀವು ಅಷ್ಟೊಂದು ನಮಗ್ ರಕ್ಷಣೆ ಕೊಟ್ಟವರು. ಪಾಪ ರಾಮನಗರದಲ್ಲಿ ಬೀಲಾ ಕೊಡದಿದ್ ಯಾರು? ಭದ್ರಕೋಟೆ ರಾಮನಗರ ಜನತಾದಳಕ್ಕೆ. ನನ್ನ ಮಗನಿಗೆ ಯಾವ ರೀತಿ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ, ಅದೇ ಕೆಲಸ ನನ್ನ ಕಾರ್ಯಕರ್ತರಿಗೆ ಮಾಡಿ ಅಂತ ಹೇಳಿದ್ರೆ 2019 ಡಿ ಕೆ ಸುರೇಶ್ ಎಲ್ಲಿ ಸಂಸತ್ ಸದಸ್ಯನಾಗಿ ಹೋಗ್ತಾ ಇದ್ದೆ. ಶಿವಕುಮಾರಣ್ಣ ಕಾಲಚಕ್ರ ತಿರುಗ್ತಾ ಇರುತ್ತೆ. ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಜನ ನಿಮ್ಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಗಳು ಯಾವ ರೀತಿ ಇರುತ್ತೆ ಅಷ್ಟೇ ಜನ ನಿಮ್ಮನ್ನ ಮೇಲೆತ್ಕೊ ಹೋಗ್ತಾರೆ. ಅದನ್ನ ಬಿಟ್ಟು ಅಧಿಕಾರ ಇದೆ, ನಾವು ಮಾಡಿದ್ದೇ ಆಟ, ನೀವೇನಾರು ಅನ್ಕೊಂಡಿದ್ರೆ ಶಿವಕುಮಾರಣ್ಣ ದಯಮಾಡಿ ಕ್ಷಮಿಸಿ. ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಅಂತಕ್ಕಂಥದ್ದು. ತುಂಬಾ ಸಂಘರ್ಷಕ್ಕೆ ನಿಂತಂಗಿದೆ. ಇದು ಫೈಟ್ ವಿತ್ ದೇವೇಗೌಡರು, ಫೈಟ್ ವಿತ್ ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯ ಸಂಘರ್ಷಕ್ಕೆ. ಕೇವಲ ಬೆಂಗಳೂರು ಗ್ರಾಮಾಂತರಕ್ಕೆ ಸೀಮಿತವಾಗಿದೆಯಾ? ಇಲ್ಲ, ಮಂಡ್ಯ ಹಾಸನಕ್ಕೂ ಕೂಡ ಇದು ಮುಂದುವರಿತಾ ಇದೆ. ಮಂಡ್ಯ ಹಾಸನ ಕ್ಷೇತ್ರದಲ್ಲಿ ಬಂಡೆ ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಲೋಕಸಮರದಲ್ಲಿ ಶಿವಕುಮಾರ ಯುದ್ಧದ್ದೇ ಮಾತು ಈಗ ಶುರುವಾಗಿದೆ. ಲೋಕಸಮರದಲ್ಲಿ ಶಿವಕುಮಾರ ಯುದ್ಧದ್ದೇ ಮಾತು ಜೋರಾಗಿದೆ. ಅದು ಒಂದು ರೀತಿಯಾದಂಥ ಸಂಘರ್ಷ. ಯಾವ ರೀತಿ ಅಂತಂದರೆ, ನಾನು ನೋಡ್ಕೊಳ್ತೀನಿ ನಿನ್ನನ್ನು ಅನ್ನೋ ರೀತಿ. ಕೋಟೆ ಕದನದಲ್ಲಿ ಮೀಸೆ ತಿರುವು ಬಹದ್ದೂರ್ ಯಾರಾಗ್ತಾರೆ ಗೊತ್ತಿಲ್ಲ, ಆದರೆ ಮೀಸೆ ತಿರುವಿದ ನಂತರವೂ ಕೂಡ ಜಟ್ಟಿ ಮಣ್ಣಿಗೆ ಬಿದ್ದ ಮೇಲೂ ಮಣ್ಣಾಗಲಿಲ್ಲ ಮೀಸೆ ಅನ್ನೋ ರೀತಿಯಲ್ಲಿ ಆಗೋಗ್ಬಾರ್ದು. ಅಷ್ಟೇ ಸೋತಿದೀವಂತ ಆದರೂ ಇರಬೇಕು, ಯಾರಾದರೂ ಆಗಲಿ. ಬಟ್ ಫೈಟ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಇದು ನಿಜವಾಗಿಯೂ ಕೂಡ ಮುಂದೆ ಇರುವಂಥ ರಾಜಕಾರಣಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಈ ನಾಯಕರು ಅನ್ನೋದನ್ನು ಚರ್ಚೆಗೆ ತರ್ತೀನಿ ನಾನು. ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಅನಿವಾರ್ಯತೆನ ಬೇಕಾ ಅನ್ನುವಂಥದ್ದು. ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರವೇ ಎಲ್ಲರ ಟಾರ್ಗೆಟ್ ಆಗಿದೆ. ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ, ಹಾಸನದಲ್ಲಿ ಪ್ರಜ್ವಲನ್ನ ಕೆಡವೋಕೆ ಡಿ ಕೆ ಶಿವಕುಮಾರ್ ಅವರು ಗೇಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ.
ಮಾಡ್ಕೊಳ್ಳೇಬೇಕು. ಅವರು ಅಲ್ಲಿ ಅಷ್ಟೇ ಯಾಕೆ 28 ಕ್ಷೇತ್ರಗಳಲ್ಲೂ ಕೂಡ ಸೋಲಿಸೋ ಪ್ಲೇನ್ ಮಾಡ್ಕೊಂಡಿರ್ತಾರೆ. ಇತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸಿಕೊಳ್ಳುವಂತ ಹಠ ಈಗ ಡಿ ಕೆ ಶಿವಕುಮಾರ್ಗಿದೆ. ಇರಲೇಬೇಕು, ಸೋಲಿಸೋ ಹಠ ಇರುತ್ತಾ, ಗೆಲ್ಲಿಸ್ಕೊಂಡು ಬರೋದೇ ಇದೆ. ಸೊ ಹಾಸನ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ದೊಡ್ಡಗೌಡರ ಗೇಮ್ ಪ್ಲಾನು, ಅವರಿಗೆ ಅವರನ್ನ ಗೆಲ್ಲಿಸ್ಬೇಕು, ಇವರಿಗೆ ಇವರನ್ನ ಗೆಲ್ಲಿಸ್ಕೊಳ್ಬೇಕು. ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಅಳಿಯಂದಿರನ್ನ ಗೆಲ್ಲಿಸಿಕೊಂಡು ಬರುವಂಥದ್ದು ಮಾವಂದಿರ ಜವಾಬ್ದಾರಿಯೋ ನೋಡೋಣ. ಮಾಡಲಿ, ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರಿದ್ದೀರಿ. ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಡ್ರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದುಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಪದೇ 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 ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ, ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಡ್ಕೊಂಡಿದ್ದೆ. ಬಟ್ ದೇರ್ ಇಸ್ ಅ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಡಿ ಕೆ ಶಿವಕುಮಾರ್ಗಾಗಲಿ ನಮಗಾಗಲಿ ಇಲ್ಲ. ಸುಳ್ಳುಗಳನ್ನು ಹೇಳೋದ್ರಲ್ಲಿ ದೇವೇಗೌಡರ ಕುಟುಂಬ ಭಾಳ ಫೇಮಸ್ಸು. ಆ ಥರ ಏನಾರ ಇತ್ತು ಅಂತ ಅಂದರೆ ಕಂಪ್ಲೇಂಟ್ ಕೊಡಲಿ. ಅವ್ರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಕೂಡ ದಾಖಲೆಗಳಿದೆ. ಅದನ್ನು ಕೂಡ ಚುನಾವಣೆ ಆದಮೇಲೆ ಚರ್ಚೆಗೆ ಬರಲಿ, ಬಿಡೋಣ, ಮಾತಾಡೋಣ. ಯಾರು ಎಲ್ಲೆಲ್ಲಿ ಬಂಡೆ ಹೊಡೆದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಯಾವ ಕುಟುಂಬದವ್ರು ಯಾವ ಊರಲ್ಲಿ ಬಂಡೆ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಅದನ್ನು ಕೂಡ ನಾನು ಹೇಳ್ತೀನಿ. ಚುನಾವಣೆಯವರು ಆದಮೇಲೆ ಯಾಕೆ ಕಾಯ್ಬೇಕು? ಈಗಲೇ ಬಿಡುಗಡೆ ಮಾಡಿ ಜನ ಯಾರ್ಯಾರು ಬಂಡೆ ಎಲ್ಲೆಲ್ಲಿ ಹೊಡೆದಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವ? ಅದನ್ನು ನೋಡಿ ಆದರೂ ಜನ ವೋಟ್ ಹಾಕಲಿ. ಓಕೆ, ಇನ್ನು ಕುಟುಂಬ ಸಮರ 1 ಹೇಗೆ ಶುರುವಾಯಿತು? ಗೌಡ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸೋಲ್ತಾರೆ. ನಂಬರ್ 1 ಇದು 1985 ವಿಧಾನಸಭೆಯ ಚುನಾವಣೆ. 700 ಕ್ಷೇತ್ರ ಆಗಿರುತ್ತೆ. ಅವಾಗ ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್ ಅವರು ಕಂಟೆಸ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸೋಲ್ತಾರೆ. 1999 ವಿಧಾನಸಭೆಯ ಚುನಾವಣೆ 700 ಕ್ಷೇತ್ರನೇ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರಲ್ಲಿ ಫೈಟ್ ವಿತ್ ಕುಮಾರಸ್ವಾಮಿ ಆಗುತ್ತೆ. ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿ ಡಿ ಕೆ ಶಿವಕುಮಾರ್ ಅವರು ಸೇಡನ್ನು ತೀರಿಸಿಕೊಳ್ತಾರೆ, ಹಿಂದಿನ ಚುನಾವಣೆಯ ಸೇಡನ್ನು. ಇನ್ನು 3ನೇ ಸಮರ ಮತ್ತೆ ಶುರುವಾಗುತ್ತೆ. ಅದು 2002 ಕನಕಪುರ ಲೋಕಸಭಾ ಉಪಚುನಾವಣೆ ನಡೆಯುತ್ತೆ. ಆಗ ಕನಕಪುರ ಲೋಕಸಭೆ ಇರುತ್ತೆ. ಅದು ಈಗ ಬೆಂಗಳೂರು ಗ್ರಾಮಾಂತರ ಏನಿದೆ ಅದು. HD ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಫೈಟ್ ನಡೆಯುತ್ತೆ. ಅಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸೋಲ್ತಾರೆ, ದೇವೇಗೌಡರು ಗೆಲ್ತಾರೆ. 2013 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗುತ್ತೆ. ಅದು 2008ರಿಂದನೇ ಆಗೋದು. ಅನಿತಾ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಸುರೇಶ್ ಅವರ ಫೈಟ್ ನಡೆಯುತ್ತೆ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಡಿ ಕೆ ಸುರೇಶ್ ಅವರು ಸೋಲಿಸ್ತಾರೆ. ಅಲ್ಲಿಂದ ಸತತವಾಗಿ ಅವರು ಗೆದ್ದುಕೊಂಡು ಬಂದಿದ್ದಾರೆ. ಅದು 2013 ಬೈ ಎಲೆಕ್ಷನ್ನು. 2014ರಲ್ಲಿ ಫುಲ್ ಫ್ಲೆಡ್ಜ್ ಎಲೆಕ್ಷನ್ ಆಗುತ್ತೆ. ಅದಾದ ನಂತರ 2019ರಲ್ಲೂ ಗೆಲ್ತಾರೆ. ಈಗ ಮತ್ತೆ 2024ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಬಂದಿದೆ. ಈಗ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಕಣದಲ್ಲಿ. ಈಗ ಗೆಲ್ಲೋದು ಯಾರು ಅನ್ನೋದು ಚರ್ಚೆಗೂ ಇದೆ. ಈ ಗೆಲ್ಲೋ ವಿಚಾರಕ್ಕೇನೆ ಬರ್ತಾ ಇರುವಂಥ ಮಾತುಗಳು ಕೂಡ ಚರ್ಚೆಯಲ್ಲಿದೆ.